ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. 25 ವರ್ಷದ ಕನಸು ನನಸು ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ವಸತಿ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಹಾಗೂ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರ ಸಮ್ಮುಖದಲ್ಲಿ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯು ಹುಬ್ಬಳ್ಳಿ ನಗರದಲ್ಲಿ ಆಯೋಜಿಸಿದ 42,345 ಮನೆಗಳ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಜರುಗಿತು. ಬಳಿಕ ಗಂಗಾವತಿ 28ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಜೈ ಭೀಮ್ ನಗರದ 151 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರ ಅವರು, ಸಮಾಜದ ಮುಖಂಡರು ದೊಡ್ಡ ಭೋಜಪ್ಪ, ಮುದಿಯಪ್ಪ, ಪೂಜಾರಿ ತಿಮ್ಮಣ್ಣ, ಯುವ ಮುಖಂಡರು, ಅಧಿಕಾರಿಗಳು ಸೇರಿದಂತೆ ನಗರದ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ಜನವರಿ 31, 2026 ವಿತರಿಸಿದರು. ದಿನಾಂಕ ಫೆಬ್ರವರಿ 6, 2026 ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಗಂಗಾವತಿಯ ಜೈ ಭೀಮ್ ನಗರದ 28ನೇ ವಾರ್ಡ್ನಲ್ಲಿ ಆಗಮಿಸಿ ನಗರದ ನಿವಾಸಿಗಳೊಂದಿಗೆ ಕುಶಲೋಪರಿಯನ್ನು ವಿಚಾರಿಸಿದರು. ಬಳಿಕ ನಗರದ ನಿವಾಸಿಗಳು ಸೇರಿದಂತೆ ಮುಖಂಡರುಗಳು, ಯುವಕರು, ಮಹಿಳೆಯರು ಪ್ರಸಾದ್ ಅಬ್ಬಯ್ಯ ಅವರಲ್ಲಿ 30 ವರ್ಷಗಳಿಂದ ಇದ್ದ ಸಮಸ್ಯೆಗೆ ಪ್ರತಿಫಲ ಇಂದು ಪರಿಹಾರವಾಯಿತು ಎಂದು ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಎಫ್ ರಾಘವೇಂದ್ರ, ಸಮಾಜದ ಮುಖಂಡರುಗಳಾದ ದೊಡ್ಡ ಭೋಜಪ್ಪ, ಮುದಿಯಪ್ಪ, ತಿಮ್ಮಣ್ಣ ಹಾಗೂ ಯುವ ಮುಖಂಡರುಗಳು, ಅಧಿಕಾರಿಗಳು ಸೇರಿದಂತೆ ನಿವಾಸಿಗಳಿಂದ ಸನ್ಮಾನಿಸಲಾಯಿತು. ಹಾಗೂ ಇದಕ್ಕೂ ಪೂರ್ವದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಜಂತ್ಕಲ್ ಗಂಗಾವತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ ಹಳೆ ವಿದ್ಯಾರ್ಥಿಗಳಾದ ಅವರು ಹಾಗೂ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಹಾಲಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ತಾವು ಓದಿದ ಶಾಲೆಯನ್ನು ನೆನಪಿಸಿಕೊಂಡು ಶಾಲೆಗೆ ಭೇಟಿ ನೀಡಿದರು. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಣಕಾಸಿನ ಸಹಾಯವನ್ನು ನೀಡುವ ಆಶ್ವಾಸನೆಯನ್ನು ನೀಡುವುದರ ಜೊತೆಗೆ 7ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ಮಣಿಕಂಠ, ತಂದೆ ವಿಶ್ವನಾಥ್, ತಾಯಿ ಸಾವಿತ್ರಿ ಅವರಿಗೆ ಹುಟ್ಟಿನಿಂದ 2 ಕಣ್ಣು ಕಾಣಿಸುವುದಿಲ್ಲ. ಆ ಮಗುವನ್ನು ಅವಲೋಕಿಸಿದ ಶಾಸಕರು ಅವರ ಮುಂದಿನ ಭವಿಷ್ಯಕ್ಕಾಗಿ ಹಾಗೂ ಚಿಕಿತ್ಸೆಗಾಗಿ 50,000 ರೂಪಾಯಿಯನ್ನು ದಾನವನ್ನಾಗಿ ನೀಡಿದರು. ಅವರಿಗೆ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಮುಕ್ತ ಪಾಲಕರ ಪರವಾಗಿ ಹುಸೇನಪ್ಪ ಹಂಚಿನಾಳ್ ವಕೀಲರು, ರಮೇಶ್ ಮಾಗಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು, ರಾಮು ಕಿರಿಕಿರಿ ಜಡಿಯಪ್ಪ ಅಧ್ಯಕ್ಷ, ಎಸ್ಡಿಎಂಸಿ ಅಧ್ಯಕ್ಷ ಆರ್ತಿ ವೀರೇಶ್, ಆಂಜನೇಯ, ತಿಮ್ಮಣ್ಣ ಮುಂಡಸ್ತ, ಹರೀಶ್ ಚಲವಾದಿ ಸಮಾಜದ ಅಧ್ಯಕ್ಷರು, ಹಿರೇಜಂತ್ಕಲ್ ರೇಣಪ್ಪ, ಗೋವಿಂದಪ್ಪ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ನಂತರ ನಗರಸಭೆಯ ಹಿರಿಯ ಸದಸ್ಯರಾದ ಷಣ್ಮುಖಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಶಲೋಪರಿಯನ್ನು ವಿಚಾರಿಸಿದರು. ಜೈ ಭೀಮ್ ನಗರದ ನಿವಾಸಿಗಳಿಗೆ 30 ವರ್ಷಗಳ ಕನಸನ್ನು ಈಡೇರಿಸಿದ ಅಧಿಕಾರಿಗಳಿಗೆ ಎಫ್ ರಾಘವೇಂದ್ರ ಅವರು, ಪ್ರಸಾದ್ ಅಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಎಫ್ ರಾಘವೇಂದ್ರ ಅವರ ತಂದೆಯವರಾದ ಷಣ್ಮುಖಪ್ಪ ಅವರ ಕುಟುಂಬದವರನ್ನು ಮಾತನಾಡಿಸಿದ ಬಳಿಕ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿಯ ಶಾಸಕರಾದ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಎಫ್ ರಾಘವೇಂದ್ರ ಅವರು ಬೆಳ್ಳಿಯ ಗಜವನ್ನು ಕಾಣಿಕೆಯಾಗಿ ನೀಡುವುದರ ಮೂಲಕ ಕೃತಜ್ಞತೆಗಳನ್ನು ತೋರಿದರು.
ಏನಮ್ಮ ಎಲ್ಲರೂ ಹಕ್ಕುಪತ್ರ ಸಿಕ್ತಾ? ಎಲ್ಲರೂ ಸಿಕ್ಕೈತೆ? ಎಷ್ಟು ವರ್ಷದ ಹೋರಾಟ ಇತ್ತು ಇದು? 30 ವರ್ಷದ ಹೋರಾಟ. ನಮ್ಮ ಅಜ್ಜಿ ಒಂದು ವಿಷಯದಿಂದ ಈ ಅಮ್ಮ ಒಂದೇ ಮಾತು ಹೇಳ್ತಿಲ್ಲ ಸರ್, ನಾನು ಸಾಯದ್ರ ಕೊಟ್ಬಿಡಪ್ಪ ಅಜ್ಜಿ ನೋಡ ಹಕ್ಕುಪತ್ರ ಕೊಡ್ಸಿದ್ನಿಲ್ಲ, ಕೊಟ್ಟೈತೆ ಎಲ್ಲ ಸಾಯಿಬ್ರಮ್ಮ ಇವ್ರ ಆಶೀರ್ವಾದ ಮೇಲೆ ಆಗಿರೋದು ನಮಗೆ. ಆಯ್ತು, ನಾನು ಆಗ್ಲೆಲ್ಲ ಬಂದು ಬೆನ್ನತ್ತಿ ಹಕ್ಕುಪತ್ರ ಆಗ್ಬೇಕು ಕೂಡ ಹಕ್ಕುಪತ್ರ ಆಗ್ಬೇಕಾಗ್ಬೇಕಂತೇಳಿ ಬಹಳ ಕೇಳ್ಕೊಂಡಿದ್ರು. ಬಹಳ ನಿಮ್ಮ ತೊಂದ್ರೆ ಏನೈತಿ, ನಮ್ಮ ಸಮಾಜದವ್ರು ಬಹಳ ಯಾಕೆ ಕಷ್ಟದಲ್ಲಿದ್ದಾರೆ ಅನ್ನೋದೆಲ್ಲ ಹೇಳ. ಅದಕ್ಕೆ ನಮಗೂ ಕೂಡ ನಾವು ಮೊದಲೇದಾಗಿ ಈಗ ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ, ಆಮೇಲೆ ನಮ್ಮ ಜಮೀರ್ ಸಾಹೇಬ್ರ ಆಶೀರ್ವಾದ. ಸಿದ್ದರಾಮಯ್ಯ ಸಾಹೇಬರು ಜಮೀರ್ ಸಾಹೇಬರು ನನಗೆ ಅವಕಾಶ ಮಾಡಿಕೊಟ್ರು ಒಂದು ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ಅಧ್ಯಕ್ಷ ಆಗಿ. ನಮಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನಿಷ್ಠ ನಾವು ಈಗ 2 ಲಕ್ಷ ಈ 1 ಲಕ್ಷ ಟಾರ್ಗೆಟ್ ನಮ್ಮದು, 1 ಲಕ್ಷ ಹಕ್ಕುಪತ್ರಗಳನ್ನೆಲ್ಲ ಮುಟ್ಟಿಸ್ಬೇಕಂತ. ಅದಕ್ಕೆ ಮೊನ್ನೆ 20,000 ಹಕ್ಕುಪತ್ರಗಳನ್ನು ಕೊಡುವಂಥದ್ದು ಮಾಡಿವಿ. ಅದಕ್ಕೆ ಇನ್ನೂ ಎಲ್ಲೆಲ್ಲಿ ಹಕ್ಕುಪತ್ರ ಇಲ್ಲ ಎಲ್ಲನೂ ಕೂಡ ಅದು ಸರ್ಕಾರಿ ಜಾಗದಾಗಿದ್ದರೆ ಇಮಿಡಿಯೇಟಾಗಿ ಎಲ್ಲ ಡಿಕ್ಲೇರ್ ಮಾಡಿ ಕೊಟ್ಬಿಡ್ತೀವಿ. ಎಲ್ಲ ಸ್ವಲ್ಪ ಬೇರೆ ಈ ಪ್ರೈವೇಟ್ದಾಗಿದ್ದರೆ ಅದು ಅವ್ರ ಜೊತೆ ಒಂದು ಕನ್ಸರ್ನ್ ತೊಗೊಂಡೆ ಮಾಡಬೇಕಾಗ್ತದೆ, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲ ಅಕ್ವಿಸಿಷನ್ ಮಾಡ್ಕೊಂಡು ಮಾಡಬೇಕಾಗ್ತದೆ. ಅದಕ್ಕೆ ಆದಷ್ಟು ಬೇಗ ಎಲ್ಲಿ ನಮ್ಮ ಸರ್ಕಾರದಾಗ ಬಹುಶಃ ಬೇರೆ ಯಾವ ಸರ್ಕಾರನೂ ನೋಡಿರಲಿಲ್ಲ ನಾವು ನೋಡಿ, ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ಚೇರ್ಮನ್ ಆದಮೇಲೆ ನಮ್ಮ ಜಮೀರಣ್ಣ ಸಾಹೇಬರು, ನಮ್ಮ ಹೌಸಿಂಗ್ ಮಿನಿಸ್ಟ್ರು, ವಸತಿ ಸಚಿವರು ಅವರಾದ ಮೇಲೆ ನಾವು ಫಸ್ಟ್ 36,000 ಮನೆಗಳು, 36,789 ಮನೆಗಳು ಫಸ್ಟ್ ಫೇಜ್ನಾಗ ಎಲ್ಲ ಮನೆ ಬಡವ್ರಿಗೆ ಮನೆ ಕಟ್ಕೊಟ್ಟಿವಿ. ಎರಡನೇ ಫೇಸ್ ಒಳಗೆ ಮೊನ್ನೆ 42,345 ಮನೆಗಳನ್ನ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿವಿ. ಇನ್ನೂ ಒಂದು 39,000 ಮನೆಗಳು ಅದಾವೆ. ಅದನ್ನು 3ನೇ ಫೇಸ್ ಒಳಗೆ ಅದನ್ನು ಕೂಡ ಮಾಡಿಕೊಡ್ತೀವಿ. ಇವೆಲ್ಲ ಮನೆಗಳು BJP ಸರ್ಕಾರ ಇದ್ದಾಗ ಮಾಡಿದ್ದಲ್ಲ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ರಾಗ 16, 17, 18 ಸ್ಯಾಂಕ್ಷನ್ ಆಗಿದ್ದು. ಮುಂದೆ ನಮ್ಮ ಸರ್ಕಾರ ಬಿದ್ದೋಯ್ತು, ಕಟ್ಟೋಕ್ಕಾಗಲಿಲ್ಲ. ನಿಮಗೆಲ್ಲ ಒಂದೊಂದು ಮನೆ ಕಟ್ಟಬೇಕಂತಂದ್ರೆ ಕನಿಷ್ಠ ಅಲ್ಲಿ 1 ಲಕ್ಷ ರೂಪಾಯಿ ಕಟ್ಟಬೇಕು, 4 ಲಕ್ಷ ರೂಪಾಯಿ ಕಟ್ಟಬೇಕು. ಅದು ಕಟ್ಟೋಕ್ಕಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ನಮ್ಮ ಕಡೆಯಿಂದನೇ 4 ಲಕ್ಷ 5 ಲಕ್ಷ ಸರ್ಕಾರದಿಂದನೇ ಸ್ಟೇಟ್ ಗೌರ್ಮೆಂಟಿಂದನೇ 5 ಲಕ್ಷ ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಅದು ಮಾಡಿದ ಮೇಲೆ ಇಡೀ ರಾಜ್ಯದಲ್ಲಿ ಏನು ನೆನೆಗುಂದಿಗೆ ಬಿದ್ದಂಥ 1,80,000 ಮನೆಗಳನ್ನ ಇವಾಗ ನಾವೆಲ್ಲನೂ 2 ಫೇಜ್ನಲ್ಲಿ 3ನೇ ಫೇಜ್ನಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕು. ಇದಾದಮೇಲೆ ಹೊಸ ಟಾರ್ಗೆಟ್ ಕೊಡ್ತಾರೆ. ಹೊಸ ಟಾರ್ಗೆಟ್ ಮೇಲೆ ಕೊಟ್ಟ ಮೇಲೆ ಎಲ್ಲೆಲ್ಲಿ ಮನೆಗಳಿಲ್ಲ, ಎಲ್ಲಿ ಹಿಂದುಳಿದಂಥದ್ದು ಭಾಳ ಅವಶ್ಯಕತೆ ಎಲ್ಲೇ ಐತಿ ಅಂಥ ಕಡೆ ಹಂತ ಹಂತವಾಗಿ ಎಲ್ಲ ಕೂಡ ಮನೆ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ. ಮೊದಲು ಇಲ್ಲಿ ಮಟ್ಟ ನೀವು ಏನು ವಾಸ ಮಾಡ್ತಿದ್ರಿ, ಇದು ಬಾಡಿಗೆ ಆಸ್ತಿ ಆಗಿತ್ತು ನಿಮ್ಮದು, ಇವತ್ತು ನಿಮ್ಮ ಸ್ವಂತ ಆಸ್ತಿ ಆಯ್ತು. ಇದು ಹಕ್ಕುಪತ್ರ ಎಲ್ಲ ಕೊಟ್ಟಿವಿಲ್ಲ, ಹಕ್ಕುಪತ್ರ ಕೊಟ್ಟೆಲ್ಲ ಮಾಡೀವಿ. ಅದಕ್ಕೆ ಇವತ್ತು ನಿಮ್ಮ ಸ್ವಂತ ಆಸ್ತಿ, ನೀವೇ ಅದಕ್ಕೆ ಯಜಮಾನರು, ನೀವೇ ಮಾಲಕರಿಗೆ. ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಮುಂದಿನ ಮನೆಗಳನ್ನು ಕಟ್ಕೊಡುವಂಥ ಕೆಲಸ ಮಾಡಿಕೊಡೋಣ. ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರಿಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರ ಆಶೀರ್ವಾದದಿಂದ ನನಗೇನೋ ಒಂದು ಚೇರ್ಮನ್ ಸಿಕ್ಕಿದ್ದಕ್ಕೆ ಇದೆಲ್ಲ ಕೆಲಸ ಮಾಡ್ಕೊಡೋಕ್ಕಾಗಿತ್ತು. ಇವರು ಭಾಳ ಬೆನ್ನತ್ತಿದ್ರು, ಮೇಲೆ ಒಂದು 8 ಸರಿ ಬಂದು ಫೈಲ್ ಇಟ್ಕೊಂಡು ಬರೋರು. ನಾನೇ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಕರಿತೀನಿ ಬರ್ರಿ ಅಂತಂದರು. ನನಗದು ನಾವು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮ ಕಡೆಯಿಂದ ಎಲ್ಲ ಬೆನಿಫಿಷರೀಸ್ ಬಂದಿದ್ದಕ್ಕೆ ಇಡೀ ಹುಬ್ಬಳ್ಳಿ ಧಾರವಾಡ ರಾಜ್ಯದಲ್ಲೇ ಹುಬ್ಬಳ್ಳಿಯಲ್ಲೇ ಮಾಡಿದ್ವಿ. ಮಂಟೂರು ರಸ್ತೆದಾಗ 4 ಬಸ್ ತೊಗೊಂಡಿದ್ವಿ ಸರ್. ಇಡೀ ರಾಜ್ಯದಾಗನೇ ಅಂಥ ಕಾರ್ಯಕ್ರಮ ಆಗಲಿಲ್ಲ. ಸುಮಾರು 3 ಲಕ್ಷ ಜನಸಂಖ್ಯೆ ಐತಿ. ಈಗ ಸಿದ್ದರಾಮಯ್ಯವ್ರು ಅದನ್ನ ನೋಡಿ ಇನ್ನೂ ಹೆಚ್ಚಿನ ಬಜೆಟ್ ಕೊಡ್ತಾರೆ, ಅವಾಗೆಲ್ಲ ಸಹಾಯ ಮಾಡೋಣ. ಇದೇನೇನು ಸಮಸ್ಯೆ ಇದ್ರು ಕೂಡ ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮಾಡ್ತೀನಿ. ಅಮ್ಮ ಸುಮ್ಮನೆ ಹಿಡ್ಕೊಂಬಿಡ ಹಂಗೆ ಸುಮ್ಮನೆ ಮುಂದಿನ ದಿನದಲ್ಲಿ ಕೂಡ ಉಳಿದಂಥ ಎಲ್ಲ ಸ್ಲಮ್ಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳಿಲ್ಲ ಅದೆಲ್ಲವೂ ಕೂಡ ನಾನೀಗಾಗಲೇ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೇನೆ. ಈ ಭಾಗದಲ್ಲಿ ಕೂಡ ಇದು ನಮ್ಮ ಒಂದು ಪ್ರೈಮರಿ ಎಜುಕೇಷನ್ ಮುಗಿಸಿದಂಥ ಒಂದು ನನ್ನ ಗಂಗಾವತಿ ಊರು. ಅದಕ್ಕಾಗಿ ಈ ಭಾಗದಲ್ಲಿ ಕೂಡ ನನ್ನ ಕರ್ತವ್ಯ. ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು. ಇವರಿಗೆ ತಮ್ಮದೇ ಆದಂಥ ಹಕ್ಕು ಸಿಕ್ಕಿರಲಿಲ್ಲ, ತಮ್ಮದೇ ಆದಂಥ ಆಸ್ತಿ ಆಗಿರಲಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ
ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಇವತ್ತು ಈ ಭಾಗಕ್ಕೆ ಸುಮಾರು ಎಷ್ಟು ಹಕ್ಕುಪತ್ರಗಳಿದ್ದು 440 ಸರ್, ಇಲ್ಲಿ 151, ಇಲ್ಲಿ 151, ಸಂಪೂರ್ಣವಾಗಿ 445, ಇಲ್ಲಿ 150 ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಕೂಡ ಈಗ ನಾವು ಮಾಡಿದ್ವಿ. ಆದಷ್ಟು ಬೇಗ ಅದನ್ನೆಲ್ಲ ಕೂಡ ನೀವು ನೋಂದಣಿ ಮಾಡ್ಕೊಳ್ಬೇಕೆಲ್ಲ. ಸರ್ ಮನೆಗಳನ್ನು ಈಗಾಗಲೇ ಕೊಡ್ಲಿ, ಅವರು ಪ್ರಪೋಸಲ್ ಕೊಡ್ಲಿ. ಖಂಡಿತವಾಗಿ ಕೂಡ ಮುಂದಿನ ಟಾರ್ಗೆಟ್ ಏನು ಸರ್ಕಾರ ಮುಂದಿನ ಟಾರ್ಗೆಟ್ ಬಜೆಟ್ನಲ್ಲಿ ಕೊಡ್ತದ ಅದನ್ನು ನೋಡಿಕೊಂಡು ಅದರ ಅನುಗುಣವಾಗಿ ಖಂಡಿತವಾಗಿ ಕೂಡ ಎಲ್ಲೆಲ್ಲಿ ಸಾಧ್ಯ ಅವಶ್ಯಕತೆ ಇದೆ ಅದನ್ನೆಲ್ಲ ಮನೆಗಳನ್ನು ಕಟ್ಟಿಸುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಮೊಟೇಷನ್ ಕೂಡ ಆಗಿದ್ದು ಸಿದ್ದರಾಮಯ್ಯ ಅವರು 14, 15, 16 17ರಲ್ಲಿ ಏನು ಕೊಟ್ಟಂಥದ್ದು ಸುಮಾರು ವಸತಿ ಇಲಾಖೆಯಲ್ಲಿ ಸ್ಲಮ್ ಬೋರ್ಡ್ನಲ್ಲಿ 1,80,000 ಮನೆಗಳನ್ನು ಕೊಟ್ಟಿದ್ದು. ಹಿಂದೆ ವಸತಿ ಇಲಾಖೆಯಲ್ಲಿ ಸುಮಾರು 15 ಲಕ್ಷ ಮನೆಗಳನ್ನು ಕೊಡುವಂಥ ಒಂದು ಸಾಧನೆ ಯಾರಾದರೂ ಮಾಡಿದರೆ ಬಹುಶಃ ಅದು. ಅದರ ನಂತರ BJP ಸರ್ಕಾರ 4 ವರ್ಷ ಆಡಳಿತಾವಧಿಯಲ್ಲಿ ಸ್ಲಮ್ ಬೋರ್ಡಿಗೆ ಒಂದೇ ಒಂದು ಮನೆಯೂ ಕೂಡ ಕೊಡುವಂಥ ವ್ಯವಸ್ಥೆ ಆಗಲಿಲ್ಲ. ಒಂದೇ ಒಂದು ಮನೆ. ಅವರು ಹಿಂದೆ 5 ರಾಜೀವ್ ಗಾಂಧಿ ಅದು ಇದು 5 ಲಕ್ಷ ಬೇರೆ ಬೇರೆ ಹಂತದಲ್ಲಿ ಕೊಟ್ಟರು. ಆದರೆ ಸ್ಲಮ್ ಕೊಳಗೇರಿ ಮಾತ್ರ ಒಂದೇ ಒಂದು ಮನೆಯೂ ಕೊಡಲಿಲ್ಲ. ಇದ್ದಂಥ ಮನೆಗಳನ್ನು ಕಟ್ಟುವಂಥ ಪ್ರಯತ್ನ ಕೂಡ ಅವರಲ್ಲಿ ಆಗಲಿಲ್ಲ. ಅದಕ್ಕೆ ಹಣದ ಒಂದು ಆರ್ಥಿಕ ಒಂದು ಕೊರತೆ ಅವ್ರಿಗಿತ್ತು. ಅದೆಲ್ಲ ಸರ್ಕಾರದಿಂದ ಬಡವರಿಗೆ ಕೊಡುವಂಥ ಕೆಲಸ ಅವ್ರು ಯಾವತ್ತೂ ಕೂಡ ಮಾಡೋದಿಲ್ಲ. ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಶೇಷವಾದಂಥ ಕಾಳಜಿ, ಬದ್ಧತೆ, ಬಡವರ ಬಗ್ಗೆ ಒಂದು ವಿಶೇಷ ಆಸಕ್ತಿ ಇರೋದರಿಂದ ಇವತ್ತು ಸುಮಾರು 6,000 ಕೋಟಿಗಳನ್ನು ಒಂದು ಎಕ್ಸೆಸ್ ನಮ್ಮ 5 ಗ್ಯಾರಂಟಿಗಳ ನಡುವೆ ಕೂಡ ಸುಮಾರು 56,000 ಕೋಟಿ ನಾವೇನು ಗ್ಯಾರಂಟಿಗಳಿಗೆ ಕೊಡ್ತಾಯಿವಿ. ಅದರ ಹೊರತುಪಡಿಸಿ ಕೂಡ ನಾವು ಯಾವುದೇ ಒಂದು ಗ್ಯಾರಂಟಿ ಕೊಟ್ಟಿರಲಿಲ್ಲ. ಇದೊಂದು 6ನೇ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸುಮಾರು ಇದಕ್ಕೆ 6,000 ಕೋಟಿಯನ್ನು ಸ್ಪೆಷಲ್ ಗ್ರ್ಯಾಂಟ್ ಆಗಿ ಕೊಡೋದ್ರ ಮೂಲಕ ಇದ್ದಂಥ ಮನೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಅದನ್ನು ಮುಗಿಸಲಿಕ್ಕೆ ಇವತ್ತು ಆ ಮಹತ್ತರವಾದಂಥ ಹೆಜ್ಜೆ ಹಾಕಿದ್ದು ನಾವು. ಆದರೆ ಕೇಂದ್ರ ಸರ್ಕಾರದವರು ಬರೀ ಟೈಟ್ಲ್ ಹಾಕ್ಕೊಳ್ಳೋವಂಥದ್ದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಭಾಳ ದೊಡ್ಡದಾಗಿ ಹಾಕ್ಕೊಳ್ತಾರೆ ಎಲ್ಲ ಕಡೆ ಬೋರ್ಡ್. ಅದು ಒಂದು ಮನೆ ಕಾಸ್ಟು ಬೇರೆ ಬೇರೆ ಹಂತದಲ್ಲಿ ಹಿಂದೆ 5.5 ಲಕ್ಷ, 6 ಲಕ್ಷ, 7.5 ಲಕ್ಷ ಇತ್ತು. ಆದರೆ ಇವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇವರು ಕೊಡುವಂಥದ್ದು ಕೇವಲ 1.5 ಲಕ್ಷ. 7.5 ಲಕ್ಷ ಮನೆಗಳಿಗೆ ಆ್ಯಾವ್ರೇಜ್ 7 ಲಕ್ಷ ಹಿಡಿದ್ರು ಕೂಡ ಇವರು ಕೊಡುವಂಥದ್ದು ಬರೀ 1.5 ಲಕ್ಷ. 1.5 ಲಕ್ಷದಲ್ಲಿ ಮತ್ತೆ ಈ ಬಡವರ ಮನೆ ಮೇಲೂ ಕೂಡ GST ಹಾಕಿ ಸುಮಾರು ಇವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು 20-30 ಸಾವಿರ ಮಾತ್ರ ಅಷ್ಟೇ. ಇವರು ಒಂದು ಮನೆಗೆ ಕೊಡುವಂಥದ್ದು 30 ಸಾವಿರ. ಆದರೆ ಇವರು ಬೋರ್ಡ್ ಮಾತ್ರ ದೊಡ್ಡ ಪ್ರಧಾನಮಂತ್ರಿ ಆವಾಸ್, ಬರೀ ಬೋರ್ಡ್ ಇವ್ರಿಗೆ. ಒಟ್ಟೆಲ್ಲ ಒಂದು ಕಡೆ ಇವರು ಪ್ರಚಾರ ಪ್ರಿಯರು. ನಮ್ಮದು ಮ್ಯಾಚಿಂಗ್ ಗ್ರ್ಯಾಂಟ್ ಅಲ್ಲ, ನಮ್ಮದು ಸ್ಟೇಟ್ ಗೌರ್ಮೆಂಟ್ಲಿಂದ 4 ಲಕ್ಷ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳಿಂದ 4 ಲಕ್ಷ, ಹೆಚ್ಚು ಕಡಿಮೆ ಬೇರೆ ನಮ್ಮ SCP TSP ಎಲ್ಲ ಹಣ ಎಲ್ಲನೂ ಸೇರಿ ಸುಮಾರು 5 ಲಕ್ಷನೂ ಕೂಡ ನಾವೇ ಭರಿಸುವಂಥ ಕೆಲಸ ನಾವು ಮಾಡಿದ್ದೀವಿ. 5 ಲಕ್ಷ ಒಂದು ಮನೆಗೆ ರಾಜ್ಯ ಸರ್ಕಾರದಿಂದ ಭರಿಸುವಂಥ ಕೆಲಸ, ಈ ಮಹತ್ತರವಾದಂಥ ಕೆಲಸ ನಮ್ಮಿಂದಾಗಿದೆ. ಆದರೆ ಬೋರ್ಡ್ ಮಾತ್ರ ನಮ್ದಿಲ್ಲ. ಬೋರ್ಡ್ ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ದುರ್ದೈವ ಇದು. ಬಡವ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಕಾರ್ಪೊರೇಟ್ ಕಂಪ್ನಿಗಳಿಗೆ 1,000 ಲಕ್ಷ ಕೋಟಿ ಇವರು ವೇ ಆಫ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಬಡವ್ರ ಬಗ್ಗೆ ಕನಿಕರ ಇಲ್ಲ, ರೈತರ ಬಗ್ಗೆ ಕನಿಕರ ಇಲ್ಲ. 72,000 ಕೋಟಿ ವೇ ಆಫ್ ಮಾಡಿದ್ರು ನಮ್ಮ ರೈತರ ಒಂದು ಸಾಲ ಮನಮೋಹನ್ ಸಿಂಗ್ ಇದ್ದಾಗ. ಆದರೆ ಇವರೆಲ್ಲಿ ಇಲ್ಲ. ಇವರು 4-5 ಲಕ್ಷ ಕೋಟಿ ಇವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ವೇ ಆಫ್ ಮಾಡುವಂಥ ಕೆಲಸ ಮಾಡ್ತಾರೆ ವಿನ ಬಡವ್ರ ಬಗ್ಗೆ ಒಂದೇ ಒಂದು ಪೈಸಾ ಕೂಡ ಮಾಡುವಂಥ ಕೆಲಸ ಮಾಡ್ತಾರೆ. ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ನಿಮ್ಮ ಮುಂದೆ ನಮ್ಮ ಕರ್ನಾಟಕ ಸರ್ಕಾರ ಸಚಿವರಾಗಬೇಕಂತೇಳಿ ನಾವು ಕೂಡ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.